ಅವಧೂತ ದತ್ತಾತ್ರೇಯರಿಗೆ 24 ಗುರುಗಳು. ಸೂತ್ರಧಾರ, ಹಾಗಾದ್ರೆ ನನ್ಗೆ ಬೇಗ ಹೇಳು, ಅವಧೂತ ದತ್ತಾತ್ರೇಯರ 24 ಗುರುಗಳನ್ನ. ಒಬ್ಬ ಅವಧೂತ ನಾನು. ನನಗಂತೂ 24 ಗುರುಗಳಿದ್ದಾರೆ. 24 ಗುರುಗಳ? ಯದು ಈ ಭೂಮಿ ಎಲ್ಲರನ್ನೂ ಧಾರಣೆ ಮಾಡುತ್ತೆ, ಎಲ್ರಿಗೂ ಸಮಾನ ರೀತಿಯ ಆಧಾರವನ್ನ ನೀಡುತ್ತೆ, ಎಲ್ರನ್ನೂ ಸಮಾನ ರೀತಿಯಲ್ಲಿ ಸ್ವೀಕರಿಸೋ ಅನ್ನೋದನ್ನ ನಾನು ಭೂಮಿಯಲ್ಲಿ ಕಲಿತೆ. ವಾಯು ನನ್ನ 2ನೇ ಗುರು. ವಾಯುವಿಂದ ನಾನೇನ್ ಕಲಿತೆ ಅಂದ್ರೆ, ಸಾಧಕನು ವಾಯುನಂತೆ ಒಳ್ಳೆಯದು ಹಾಗೂ ಕೆಟ್ಟದ್ರೊಡನೆ ಅಪ್ರಭಾವಿತನಾಗಿರ್ಬೇಕು. ಆಕಾಶ ನನ್ನ 3ನೇ ಗುರು ಆಗಿದೆ. ಆಕಾಶದಿಂದ ನಾನು ಕಲಿತೆ ಆತ್ಮವು ಆಕಾಶದಂತೆ ಸರ್ವವ್ಯಾಪಿಯಾಗಿದೆ. ಯಾವುದರಿಂದಲೂ ಪ್ರಭಾವಕ್ಕೊಳಗಾಗದೆ ನಿರಾಕಾರವಾಗಿ ತನ್ನ ಆ ಅವಸ್ಥೆಯಲ್ಲೇ ಇರುತ್ತೆ. ನನ್ನ 4ನೇ ಗುರು ಅಗ್ನಿ. ಅಗ್ನಿ ಎಲ್ಲಾ ಆಹಾರವನ್ನ ಗ್ರಹಿಸುತ್ತೆ, ಎಲ್ಲಾ ಸಮಿತನ್ನ ಗ್ರಹಣ ಮಾಡುತ್ತೆ, ಹಾಗೂ ಅದನ್ನ ಭಸ್ಮ ಮಾಡಿ ಪವಿತ್ರನಾಗಿಸುತ್ತೆ. ಅಗ್ನಿಯಿಂದ ನಾನು ಕಲಿತೆ ಬ್ರಹ್ಮ ಚಿಂತಕನು ಅಗ್ನಿಯಂತೆಯೇ ಆಹಾರವನ್ನು ಗ್ರಹಣ ಮಾಡಬೇಕು ಅಂತ. ಸೂರ್ಯನು ನನ್ನ 5ನೇ ಗುರು. ಯಾವ ರೀತಿ ಸೂರ್ಯನ ಪ್ರತಿಬಿಂಬ ಬೇರೆ ಬೇರೆ ಪಾತ್ರೆಗಳ ಜಲದಲ್ಲಿ ಬೇರೆ ಬೇರೆಯ ಕಂಡು ಬರುತ್ತೋ, ಅದೇ ರೀತಿಯಲ್ಲಿ ಈ ಸಂಪೂರ್ಣ ಸೃಷ್ಟಿ ಆ ಒಂದು ಆತ್ಮನ ವಿಭಿನ್ನ ಪ್ರತಿಬಿಂಬವಾಗಿದೆ. ನನ್ನ 6ನೇ ಗುರು ಪಾರಿವಾಳ. ಒಂದ್ಸಾರಿ ನಾನು ನೋಡಿದೆ, ಶಿಕಾರಿ ಹರಡಿದ್ದ ಒಂದು ಜಾಲದಲ್ಲಿ ಒಂದು ಮರಿ ಪಾರಿವಾಳ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸ್ವಲ್ಪ ಸಮಯದ ನಂತರ ಅದನ್ನ ಬಿಡಿಸೋದಕ್ಕೋಸ್ಕರ ಆ ತಾಯಿ ಹುಡುಕೊಂಬಂದು ಅದು ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಆ ಪಾರಿವಾಳದಿಂದ ನಾನು ಕಲಿತೆ ಯಾವ ಪ್ರಕಾರ ಮೋಹವು ವಿನಾಶಕ್ಕೆ ಆಮಂತ್ರಣ ನೀಡುತ್ತೆ ಅಂತ. ಅಜಗರ ನನ್ನ 7ನೇ ಗುರುವಾಗಿದೆ ಯದು. ಯಾವ ರೀತಿಯಲ್ಲಿ ಅಜಗರವು ತನ್ನ ಶಿಕಾರಕ್ಕೆ ಆ ಕಡೆ ಈ ಕಡೆ ಹೋಗೋದಿಲ್ವೋ, ಅದೇ ರೀತಿ ಜ್ಞಾನದ ಅಭಿಲಾಷೆಯುಳ್ಳವನು ಸುಖದ ಹಿಂದೆ ಆ ಕಡೆ ಈ ಕಡೆ ಹೋಗ್ಲೇಬಾರದು. ಸಮುದ್ರ ನನ್ನ 8ನೇ ಗುರು. ಯಾವ ರೀತಿ ಸಮುದ್ರವು ತನ್ನ ಮರ್ಯಾದೆಯನ್ನು ಉಲ್ಲಂಘಿಸುವುದಿಲ್ಲವೋ, ಅದೇ ರೀತಿಯಲ್ಲಿ ಬುದ್ಧಿವಂತನಾದವನು ತನ್ನ ನೈತಿಕ ಮರ್ಯಾದೆಗಳನ್ನ ಉಲ್ಲಂಘನೆ ಮಾಡಬಾರದು. ನನ್ನ 9ನೇ ಗುರು ಪತಂಗ. ಪತಂಗ ಮೂರ್ಖ ವ್ಯಕ್ತಿ ಇಂದ್ರಿಯ ಸುಖಗಳೆಂಬ ಅಗ್ನಿಯಲ್ಲಿ ತನ್ನನ್ನು ತಾನು ಭಸ್ಮ ಮಾಡಿಕೊಳ್ತಾನೆ. ಆದರೆ ಬುದ್ಧಿವಂತನಾದ ವ್ಯಕ್ತಿ ಜ್ಞಾನದ ಅಗ್ನಿಯಲ್ಲಿ ಮುಳುಗಿ ತನ್ನ ಅಜ್ಞಾನವನ್ನ ನಾಶ ಮಾಡಿಕೊಂಡು ಸೀಮಿತದಿಂದ ಅಸೀಮಿತನಾಗ್ತಾನೆ. ನನ್ನ 10ನೇ ಗುರು ಗಜ. ಯಾರು? ಆನೆ. ಆನೆಯ ಶಿಕಾರಿ ಆನೆಯನ್ನ ಹಿಡಿಯೋದಿಕ್ಕೆ ನಕಲಿ ಆನೆಯನ್ನ ಮಾಡ್ತಾನೆ ಅಥವಾ ತನ್ನ ಹೆಣ್ಣಾನೆಯನ್ನ ಪ್ರಯೋಗಿಸ್ತಾನೆ. ಅದರಿಂದ ಆನೆಯನ್ನ ಆಮಿಷಗೊಳಿಸ್ತಾನೆ. ಸಾಧಕನು ಕಾಮದ ಉದ್ವೇಗದಿಂದ ದೂರ ಇರಬೇಕು ಅಂತ ನಾನು ಇದನ್ನ ಆನೆಯಿಂದ ಕಲಿತೆ. ನನ್ನ 11ನೇ ಗುರು ಜೇನನ್ನ ಸಂಗ್ರಹಿಸುವವನು, ಜೇನುಗಾರ. ಜೇನುಹುಳುಗಳು ಜೇನು ಸಂಗ್ರಹಿಸುವಲ್ಲಿ ತಮ್ಮ ಸಮಯವನ್ನ ಕಳೆಯುತ್ತವೆ, ಆದರೆ ಅದರ ಉಪಭೋಗ ಜೇನನ್ನು ಸಂಗ್ರಹಿಸುವ ಜೇನುಗಾರನಾಗಿರ್ತಾನೆ. ಹೀಗಾಗಿ ಸಮಯವನ್ನ ಸಾಧನೆಗಳನ್ನ ಒಟ್ಟುಗೂಡಿಸುವಲ್ಲಿ ಅಲ್ಲ, ತನ್ನನ್ನು ಅರಿತುಕೊಳ್ಳುವುದರಲ್ಲಿ ವಿನಿಯೋಗಿಸ್ಕೋಬೇಕು. ನೀನು ನನ್ನ 12ನೇ ಗುರುವಾಗಿದೆ ಯದು. ಯಾವ ರೀತಿಯಲ್ಲಿ ಗಾಳದಲ್ಲಿರುವ ಆಹಾರಕ್ಕಾಗಿ ಮೀನು ಗಾಳದಲ್ಲಿ ಸಿಕ್ಕಾಕೊಳ್ಳುತ್ತೋ, ಅದೇ ರೀತಿ ಮನುಷ್ಯನು ಪ್ರಲೋಭನೆಯ ಕಾರಣದಿಂದಾಗಿ ಸಂಕಟದಲ್ಲಿ ಬೀಳ್ತಾನೆ. ನನ್ನ 13ನೇ ಗುರು ಗಣಿಕಾ ಪಿಂಗಳ. ಅದೇ ಪಿಂಗಳ ತನ್ನ ವಿವೇಕ ಹಾಗೂ ವೈರಾಗ್ಯದಿಂದ ಆಚಾರ್ಯ ಸ್ಥೂಲಿಭದ್ರನನ್ನು ನಿದ್ರೆಯಿಂದ ಎಬ್ಬಿಸಿದವಳು. ನನ್ನ 14ನೇ ಗುರು ಒಬ್ಬ ಬಾಣ ಮಾಡೋನು. ಅವನ್ನ ನಾನು ಕಲಿತೆ ಆತ್ಮನ ಮೇಲಿನ ಏಕಾಗ್ರತೆಯಿಂದಲೇ ಪ್ರಪಂಚದ ಮೇಲಿನ ಮೋಹವನ್ನು ತ್ಯಜಿಸಬಹುದು ಅಂತ. ನನ್ನ 15ನೇ ಗುರು ಸಣ್ಣ ಮಗು ಯದು. ಸಣ್ಣ ಸಣ್ಣ ಮಕ್ಕಳು ಮಾನ ಅಪಮಾನ, ನನ್ನದು ನಿನ್ನದು, ನಾನು ನೀನು ಇವೆಲ್ಲದರಿಂದ ಅತೀತರಾಗಿರ್ತಾರೆ. ನನ್ನ 16ನೇ ಗುರು ಚಂದ್ರನಾಗಿದ್ದಾನೆ. ಯಾವ ರೀತಿ ಚಂದ್ರನು ಸೂರ್ಯನ ಪ್ರಕಾಶವನ್ನೇ ತಾನು ಬೆಳಗುತ್ತಿರ್ತಾನೋ, ಅದೇ ರೀತಿಯಲ್ಲಿ ಈ ಜೀವಾತ್ಮನು ಅದೇ ಒಬ್ಬ ಪರಮಾತ್ಮನ ಪ್ರಕಾಶವಾಗಿದೆ. ಜೇನುಹುಳುಗಳು ನನ್ನ 17ನೇ ಗುರುವಾಗಿದೆ. ಯಾವ ರೀತಿ ಜೇನುಹುಳುಗಳು ಹೂಗಳಿಗೆ ಹಾನಿ ಮಾಡದೇನೆ ಜೇನನ್ನ ಒಟ್ಟುಗೂಡಿಸುತ್ತೋ, ಅದೇ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ನಡೆಯುವಂಥವನು ಅನೇಕ ಶಾಸ್ತ್ರಗಳಿಂದ ಜ್ಞಾನದ ರಸವನ್ನು ಒಟ್ಟುಗೂಡಿಸ್ಕೊಳ್ಬೇಕು. ನನ್ನ 18ನೇ ಗುರು ಜಿಂಕೆ. ಅದರಿಂದ ನಾನು ಕಲಿತೆ ಇಂದ್ರಿಯಗಳ ಕಾಮನೆ ದಾಸ್ಯತ್ವಕ್ಕೆ ಕಾರಣವಾಗುತ್ತೆ ಅಂತ. ಹದ್ದು ನನ್ನ 19ನೇ ಗುರುವಾಗಿದೆ.
ಯಾವ ರೀತಿ ಮಾಂಸದ ಒಂದು ತುಂಡಿಗಾಗಿ ಹಲವಾರು ಶಿಕಾರಿ ಪಕ್ಷಿಗಳು ಒಂದೇ ಬಾರಿಗೆ ಮಾಂಸದ ಮೇಲೆ ಆಕ್ರಮಿಸುತ್ತವೋ ಹಾಗೂ ಪರಸ್ಪರ ಜಗಳವಾಡುತ್ತವೋ, ಅದೇ ರೀತಿಯಲ್ಲಿ ಭೌತಿಕ ಸುಖಗಳತ್ತ ಸಂಘರ್ಷವು ಆಮಂತ್ರಿಸಲ್ಪಡುತ್ತೆ. ನನ್ನ 20ನೇ ಗುರು ಒಬ್ಬ ಕನ್ಯೆ ಆಗಿದ್ದಾಳೆ. ಅದು ಒಂದ್ಸಾರಿ ಕೆಲವು ಜನರು ಒಬ್ಬ ಕನ್ಯೆಯನ್ನು ನೋಡಕ್ಕೆ ಆಕೆ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಆ ಕನ್ಯೆಯ ತಾಯಿ ತಂದೆಯರು ಮನೆಯಲ್ಲಿರ್ಲಿಲ್ಲ. ಹೀಗಾಗಿ ಅತಿಥಿಗಳು ಬಂದದನ್ನ ನೋಡಿ ಆ ಕನ್ಯೆ ಭೋಜನಕ್ಕಾಗಿ ಧಾನ್ಯಗಳನ್ನ ಕುಟ್ಟಲು ಶುರು ಮಾಡಿದ್ಲು. ಧಾನ್ಯವನ್ನ ಕುಟ್ಟೋ ಸಮಯದಲ್ಲಿ ಆ ಕನ್ಯೆ ಕೈಲಿದ್ದ ಬಳೆಗಳು ಸದ್ದು ಮಾಡ್ತಾ ಇದ್ವು. ಬಳೆಗಳ ಸದ್ದಿನಿಂದ ಅತಿಥಿಗಳಿಗೆ ತೊಂದರೆ ಆಗಬಾರದು ಅಂತ ಆಕೆ ತನ್ನ ಎರಡೂ ಕೈಗಳಲ್ಲಿ ಒಂದೊಂದು ಬಳೆಯನ್ನ ಇಟ್ಕೊಂಡು ಮಿಕ್ಕ ಬಳೆಗಳನ್ನ ತೆಗೆದು ಬಿಡ್ತಾಳೆ. ಈ ಘಟನೆಯಿಂದ ನಾನು ಕಲ್ತ್ಕೊಂಡೆ, ಎರಡನೇದು ಇರೋದ್ರಿಂದ ಸ್ವರ, ಶಬ್ದ ಉಂಟಾಗುತ್ತೆ ಅಂತ, ಕೇಳಿಸುತ್ತೆ. ಹೀಗಾಗಿ ಸಾಧಕನು ಏಕಾಂತದಲ್ಲಿ ಇರಬೇಕು. ಸರ್ಪನ 21ನೇ ಗುರುವಾಗಿದೆ ಅದು. ಸರ್ಪ ಮನೆಯನ್ನ ಕಟ್ಟೋದಿಲ್ಲ. ಅದೇ ರೀತಿ ಆಧ್ಯಾತ್ಮ ಪಥದಲ್ಲಿರುವವನು ಅನಿಕೇತನಾಗಿರಬೇಕು. ಜೇಡ ನನ್ನ 22ನೇ ಗುರುವಾಗಿದೆ. ಯಾವ ರೀತಿ ಜೇಡ ತನ್ನ ಬಲೆಯನ್ನ ರಚನೆ ಮಾಡುತ್ತೋ, ಅದರಲ್ಲಿ ಸಂಚರಿಸುತ್ತೋ ಹಾಗೂ ಕೊನೆಯಲ್ಲಿ ಅದನ್ನೇ ನುಂಗು ಬಿಡುತ್ತೋ, ಅದೇ ರೀತಿಯಲ್ಲಿ ಆತ್ಮ ತನ್ನ ಪ್ರಪಂಚವನ್ನ ರಚನೆ ಮಾಡುತ್ತೆ, ಅದರಲ್ಲಿ ಸಂಚರಿಸುತ್ತೆ, ಹಾಗೆ ಕೊನೆಯಲ್ಲಿ ಆ ಪ್ರಪಂಚವನ್ನ ತನ್ನಲ್ಲೇ ವಿಲೀನಗೊಳಿಸಿಕೊಳ್ಳುತ್ತೆ. ಯದೋ ಮರಿಹುಳು ನನ್ನ 23ನೇ ಗುರುವಾಗಿದೆ. ಮರಿಹುಳು ನಿರಂತರವಾಗಿ ಭ್ರಮರವನ್ನ ನೋಡ್ತಾ ಇರುತ್ತೆ. ಈ ರೀತಿಯ ನಿರಂತರ ಭ್ರಮರದ ಧ್ಯಾನ ಆ ಮರಿಹುಳುವನ್ನ ಭ್ರಮರದಂತೆ ಪರಿವರ್ತಿಸುತ್ತೆ. ಗುರು ಹಾಗೂ ಶಿಷ್ಯರ ಚೇತನದ ಇದೇ ಸಂಬಂಧ ನನ್ನ 23ನೇ ಗುರುವಾಗಿದೆ. ನನ್ನ 24ನೇ ಗುರು ಜಲ. ಜಲ ಎಲ್ಲರ ಬಾಯಾರಿಕೆಯನ್ನ ದಣಿಸುತ್ತೆ. ಮನುಷ್ಯ, ಪಶು ಪಕ್ಷಿ, ಗಿಡ ಮರಗಳು ಎಲ್ಲವನ್ನೂ ಜೀವಂತವಾಗಿಡುತ್ತೆ ಹಾಗೂ ಯಾವಾಗಲೂ ಎಲ್ಲಕ್ಕಿಂತ ಕೆಳಗಿರುತ್ತೆ. ಅದೇ ರೀತಿಯಲ್ಲಿ ಬುದ್ಧಿವಂತನೂ ಕೂಡ ಸರ್ವದಾ ಅಮುಖ್ಯವಾದ ಜಾಗದಲ್ಲಿ ವಾಸ ಮಾಡಬೇಕಾಗುತ್ತೆ. ನಮೋ ನಮಸ್ತೆ ಗುರುವೇ ಮಹಾತ್ಮ